ಯಾವ ರೀತಿ ಒಳಗ ಅಳತೆ ಮಾಡಿದ್ರು, ಇಂಥದ್ದೆಲ್ಲ ಮತ್ತೆ ಬಡತನಕ್ಕೆ ಕಾರಣಗಳೇನು, ಹಾಗೆ ಬಡತನ ನಿವಾರಣೆಗೆ ಕೈಗೊಂಡಂತ ಕ್ರಮಗಳು ಯಾವುವು, ಹೀಗೆ 10 ರೀತಿ ಒಳಗೆ ಇದ್ರ ಮೇಲೆ ಪ್ರಶ್ನೆಗಳು ಬಂದಾವ. ಸೊ ಅದಕ್ಕಾಗಿ ಇದೊಂದು ಸ್ವಲ್ಪ ನೀಟಾಗಿ ಸ್ವಲ್ಪ ವ್ಯವಸ್ಥಿತವಾಗಿ ವೇಗವಾಗಿ ನೋಡುವಂತ ಪ್ರಯತ್ನ ಮಾಡೋಣ. ವೆರಿ ಗುಡ್ ಈವ್ನಿಂಗ್ ಮಹೇಶ್ ಬೈ. ಬಡತನ ಅಂದ್ರೆ ಏನು ಅನ್ನೋದು ಮೊದಲು ನಮ್ಗೆ ಒಂದು ಚಿಕ್ಕ ತಿಳುವಳಿಕೆ ಬೇಕು. ಅನುಭವಿಸ ಬಂದಿದ್ರ ಅದನ್ನೇನು ವಿವರಿಸಿ ಹೇಳ್ಬೇಕಾಗಿಲ್ಲ. ಅನುಭವಿಸ ಬಂದಿದ್ರ ಎಷ್ಟು ವಿವರಿಸಿ ಹೇಳಿದ್ರು ಹಂಗ ನೋಡಿದ್ರೆ ಬಡತನ ಅನ್ನೋದು ಏನು ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಅಷ್ಟು ಮಲ್ಟಿ ಪ್ರಾಂಗ್ಡ್, ಒಂದು ಮಲ್ಟಿ ಡೈಮೆನ್ಷನಲ್ ಸ್ಟೇಜ್ ಆಫ್ ಲೈಫ್ ಅಂತ ನಾವು ಕರಿಬಹುದು ಬಡತನ ಅನ್ನೋದು. ಅಷ್ಟಾಗಿಯೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ. ಏನು ಬಡತನ ಅಂದ್ರೆ ನೋಡ್ರಿ, ನಮಗ ನಿಮಗ ಎಲ್ಲರಿಗೂ ಹುಟ್ಟಿ ಬಂದೀವಿ ಅಂದ ಬಳಕ ಜೀವನಕ್ಕ ಇಂತಿಂತದ್ದು ಇದ್ರ ಅಡ್ಡಿ ಇಲ್ಪ ಅಂತ ಅನಿಸ್ತೈತಿ. ಅವ ಇಲ್ಲ ಅಂತಂದ್ರ ಹೌದು ಕಷ್ಟದೊಳಗೆ ಐತಿ ಲೈಫ್ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಜೀವನಕ್ಕೆ ಬೇಕಾದ ಮೂಲಭೂತ ಅಗತ್ಯತೆಗಳು, ಮೂಲಭೂತ ಅಗತ್ಯತೆಗಳನ್ನು ಹೊಂದಲು ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು, ಮೂಲಭೂತ ಅಗತ್ಯತೆಗಳನ್ನು ಹೊಂದಲು ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು ಬಡತನ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಪಾವರ್ಟಿ is a scenario wherein a person or a family is not in a position to meet its basic requirements. Then what a family needs, what is required for existence of a family anta kelidre. Yes, good evening all. Shashi, namaste. Rajeshwari bari. ಶಶಿ ನೀವು ನೋಡಿ ಅನುಭವಿಸಿರ, ಹಂಗಿದ್ರ ಬರೋಬ್ಬರಿ ಆಯ್ತು. ಮಹೇಶ್ ಬರಬೇಕು. ಯಾ, ಸೊ ವೆಲ್ಕಮ್. ವೆರಿ ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್ ಟು ಯು ಆಲ್. ವಾಟ್ ಎ ಫ್ಯಾಮಿಲಿ ನೀಡ್ಸ್ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ವಿ ನೀಡ್ ಫುಡ್, ಹೌದಲ್ಲ? ಸೊ ಆಹಾರ ಮೊದಲ ಅಗತ್ಯ ಅಂತ ನಾವು ನೋಡ್ತೀವಿ. ಆಹಾರವನ್ನೇ ಒಬ್ಬ ಮನುಷ್ಯಾಗ 3 ಹೊತ್ತು ಕಮ್ಮಗಂಗೆ ತಿನ್ನಕ್ ಸಾಧ್ಯ ಇಲ್ಲ ಅಂತಂದ್ರೆ ಜೀವನ ಕಷ್ಟದೊಳಗೈತಿ ಅಂತ. ಎರಡನೇದು ಮೈ ಮೇಲೆ ಬಟ್ಟೆ ಬೇಕು, ಕ್ಲೋದಿಂಗ್ ಅಂತ ಹೇಳ್ತೀವಿ. ಇದು ಒಂದು ಅಗತ್ಯತೆ. ಯಾಕಂದ್ರೆ ಇದು ಒಬ್ಬ ಮನುಷ್ಯನ ಘನತೆಯನ್ನ ಕಾಪಾಡುವಂಥದ್ದು, ಕ್ಲೋದಿಂಗ್ ಅಂತ ನಾವು ಹೇಳ್ತೀವಿ. ದೆನ್ ಕಮ್ಸ್ ಸೆಲ್ಟರ್. ಇರಾಕ್ ಮ್ಯಾಗ ಒಂದು ಮನುಷ್ಯಾಗ ಒಂದು ಸೂರು ಅಂತ ಕರಿತೀವಿ ನಾವು, ಸೆಲ್ಟರ್. ಸೊ ಇವು ಅತ್ಯಗತ್ಯ ಸಂಗತಿಗಳು ಅಂತ ನಾವು ಮೊದಲಿನಿಂದಲೂ ನೋಡ್ಕೊಂತ ಬಂದೀವಿ, ಈಗಲೂ ನೋಡ್ತೀವಿ. ಅಂಡ್ ಅಗೇನ್ ಈ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಗಳದ್ದೇ ಕಾಲ ಬದಲಾದಂತೆ ಅದು ಹೆಂಗಿರ್ಬೇಕು ಅನ್ನೋದು ಕೂಡ ಬದಲಾಗ್ತದೆ. ಫಾರ್ ಎಕ್ಸಾಂಪಲ್, ಸರ್ಕಾರದ ಧೋರಣೆಯಲ್ಲಿಯೇ ಜನ ಏನು ಕೊಟ್ಟರು ಕಡಿಮೆ ಅಂತಾರೆ. ಇವನ್ ಸರ್ಕಾರದ ಧೋರಣೆಯಲ್ಲಿ ಎಂತ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಆಹಾರ ಅಂತ ಅನ್ನೋ ವಿಷಯದೊಳಗೆ ಬರ್ರಿ. ಅಭಿಲಾಷ, ಪವಿತ್ರ ವೆಲ್ಕಮ್. ದಿವ್ಯಾಗೌಡಜಿ ವೆರಿ ಗುಡ್ ಈವ್ನಿಂಗ್. ತನುಜಾ ವೆಲ್ಕಮ್. ಮೊದಲು ಏನ್ರ ಹೊಟ್ಟೆ ತುಂಬಿದ್ರೆ ಸಾಕು ಮಂದಿಗೆ ಅಂತ ಕೊಡ್ತಿದ್ರು, ಹೊಟ್ಟೆ ತುಂಬಿದ್ರೆ ಸಾಕು ಅಂತ. ಸೊ ಅಂತ ಟೈಮ್ದೊಳಗೆ ನಮಗೆಲ್ಲ ಮೆಕ್ಸಿಕನ್ ಗೋಧಿ, 5 ನಂಬರ್ ಜೋಳ ಇವೆಲ್ಲ ತಿಂದು ಬದುಕಿದಂತ ತಲೆಮಾರು ನಂದು. ನನ್ನ ತಲೆಮಾರುಗಳು ಏನಂದ್ರೆ ಏನು ಹುರುಳಿರ್ತಿರ್ಲಿಲ್ಲ, ಇನ್ಗ್ರೀಡಿಯೆಂಟ್ಸ್ ಏನು ಇರೋಂಗಿಲ್ಲ, ಸುಮ್ಮು ಬದುಕ್ಯಾಣ ಅನ್ನೋ ರೀತಿ ಒಳಗೆ ಇರೋದಕ್ಕೆ ಅಂತ ಆಹಾರ. ಬಟ್ ನೌ ದ ಗವರ್ಮೆಂಟ್ ಈಸ್ ಫೋಕಸಿಂಗ್ ಆನ್ ನ್ಯೂಟ್ರಿಷಿಯಸ್ ಫುಡ್. ಸೊ ಗವರ್ಮೆಂಟ್ ಈಸ್ ಸ್ಪೀಕಿಂಗ್ ಅಬೌಟ್ ಪೋಷಕಾಂಶಯುಕ್ತ ಆಹಾರ. ಎಲ್ಲಿಂದ ಅದು ಹುಟ್ಟಿ ಚಲೋ ದೊಡ್ಡವರಾದ ಬಳಕಂತಲ್ಲ, ಸರ್ಕಾರದ ಕ್ರಮಗಳನ್ನು ನಾವು ಇಲ್ಲಿ ಗೌರವಿಸಬೇಕು, ಅಭಿನಂದಿಸಬೇಕು. ತಾಯಿಯ ಗರ್ಭದೊಳಗ ಒಂದು ಶಿಶು ಇರುವಾಗಿನಿಂದಲೇ ಅದಕ್ಕೆ ಪೋಷಕಾಂಶಯುಕ್ತ ಆಹಾರ ಸಿಗಬೇಕು, ನಂತರದಲ್ಲೂ ಸಿಗಬೇಕು. ಈಗ ನೋಡಕತ್ತೀರಿ ನೀವು ಶಾಲಾ ಹಂತದಲ್ಲಿ ಎಲ್ಲಾ ತರನಾದ ಮಕ್ಕಳಿಗೆ ಮೊಟ್ಟೆ ಕೊಡಕತ್ತಾರ, ಹಾಲು ಕೊಡಕತ್ತಾರ, ಎಂತೆಂತದ್ದು ಐರನ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರ, ಹೌದಾ? ಇವೆಲ್ಲ ಅಂದ್ರೆ ಆಹಾರ ಅನ್ನೋದ್ರ ಕಲ್ಪನೆ ಬದಲಾಯಿತು ಅಂತ. ಸೊ ಅಂತದ್ದನ್ನ ಸ್ವಂತಕ್ಕೆ ಯಾರಿಗೆ ಪಡ್ಕೊಳಕ್ ಈಗಲೂ ಸಾಧ್ಯವಿಲ್ಲವೋ ಅವರೆಲ್ಲರೂ ಬಡವರು ಅಂತಾನೆ. ಇಂಥ ಪೋಷಕಾಂಶಯುಕ್ತ ಆಹಾರವನ್ನ ಯಾರು ಪಡೆದುಕೊಳ್ಳಲು ಆಗ್ತಾ ಇಲ್ವೋ ಇವತ್ತಿಗೂ ಇದು ಭಾರತದೊಳಗೆ ದೊಡ್ಡ ಸಮಸ್ಯೆ. ಎಷ್ಟೊಂದು ಕೋಟಿ ಮಕ್ಕಳು ಈಗಲೂ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಅಂದ್ರೆ ನಮ್ಮಲ್ಲಿ ಇನ್ನೂ ಬಡತನ ಆಹಾರದ ದೃಷ್ಟಿಯಿಂದಲೇ ಹೋಗಿಲ್ಲ ಅಂತ.
ಆಹಾರದ ದೃಷ್ಟಿಯಿಂದಲೇ ಪೂರ್ತಿ ಇನ್ನು ಭಾರತದೊಳಗೆ ನಶಿಸಿ ಹೋಗಿಲ್ಲ. ಅಂಡ್ ಅಫ್ ಕೋರ್ಸ್ ಇದ್ರ ಸಲುವಾಗಿ ಕಾರ್ಯಕ್ರಮಗಳು ಸಾಕಷ್ಟು ಬಂದವ, ನಾವು ನಂತರಗಳಲ್ಲಿ ನೋಡ್ಬೋದು. ಹಾಗೆ ಕ್ಲೋದಿಂಗ್ ಅನ್ನುವಂಥದ್ದು ಆಗ್ಲೇ ಹೇಳಿದ್ನಲ್ಲ, ಇಟ್ ಮೇಂಟೈನ್ಸ್ ಡಿಗ್ನಿಟಿ ಆಫ್ ಎ ಪರ್ಸನ್. ಇದು ಈಗ ಬಹುತೇಕ ಸುಧಾರಿಸದ ಒಂದ ಸಮಸ್ಯೆ ಈಗ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಆಗಿದೆ. ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಮನ್ಯಾಗ ಇಡಾಕ ಜಾಗ ಇರ್ಲಾರ್ದಂಗ ಬಹುತೇಕರು ಬಟ್ಟೆಗಳನ್ನ ಹೊಲಿಸ್ಕೊಳಕತ್ತಾರೆ. ಇದು ಒಂದು ದರಿದ್ರ ಚಟ ನಾನು ಅಣಬೇಕು. ಅತಿ ಆದ್ರೆ ಯಾವುದು ಒಳ್ಳೇದಲ್ಲ. ಬಟ್ ಇವತ್ತು ಬಡವರು ಶ್ರೀಮಂತರನ್ನು ವ್ಯತ್ಯಾಸ ಇಲ್ಲದ ಕುಯಿ ಅಂತ ಬಟ್ಟೆ ತಂದಿಡುವಂತ ಒಂದು ಸಂಪ್ರದಾಯವನ್ನು ನಾವು ನೋಡಕತ್ತೀವಿ. ಎಣಿವೆ ಬಟ್ಟೆ ಬೇಕು. ನಾವು ಇದ್ದಾಗ ಯಪ್ಪೋ ಬಹುತೇಕ ಮಕ್ಕಳು ಎಲ್ಲಾರ್ದು ಹಿಂದೆ ಸಿನಿಮಾ, ಫ್ರೀ ಸಿನಿಮಾ. ಹಳ್ಳ್ಯಾಗ ಎಲ್ಲಾ ಮಕ್ಕಳದು ಫ್ರೀ ಸಿನಿಮಾ ನೋಡ್ಬೋದಿತ್ತು. ಸೊ ಬ್ಯಾಕ್ ಓಪನ್ ಯಾವಾಗ್ಲೂ ಅಂತದು. ಒಂದ್ ವೇಳೆ ಮುಚ್ಚೈತಿ ಅಂದ್ರೂ ಅದಕ್ಕೆ 108 ಪ್ಯಾಚಸ್ ಹಾಕಿರ್ತಿದ್ರು. ಟಿಗಳಿ ಅಂತಿದ್ರು ಅದಕ್ಕೆ, ಟಿಗಳಿ ಪ್ಯಾಚಸ್. ಅಪರೂಪಕ್ಕೆ ಹೊಸದು, ವರ್ಷದಾಗ 1 ತಿಂಗಳು 2 ತಿಂಗಳು ಗಟ್ಟಿದ್ದು ಹಾಕೊಂಡ್ರೆ ಅದು ದೊಡ್ಡ ಪುಣ್ಯ ಆ ಮಕ್ಕಳದು. ಅಣಿವೆ ಈ ರೀತಿ ಒಳಗಿತ್ತು. ಈಗ ಅದು ಬಹುತೇಕ ಹೋಗ್ಯದ. ವಸತಿ, ಎಸ್, ನಾನು ಗಮನಿಸಿದಂಗ ಒಂದು 90% ಜನ ಭಾರತದೊಳಗ ಎಲ್ಲೋ ಇರ್ಬೇಕು ಅಂತ ಇರ್ತಿದ್ರು. ಅಂದ್ರೆ ಮೆಜಾರಿಟಿ ಆಫ್ ದಮ್ ಯೂಸ್ ಟು ಲಿವ್ ಇನ್ ಥ್ಯಾಚ್ಡ್ ಹಟ್ಸ್ ಅಂತ ನಾವು ಕರಿತೀವಿ, ಥ್ಯಾಚ್ಡ್ ಹಟ್ಸ್. ಸೊ ಇಟ್ ವಾಸ್ ಆಲ್ವೇಸ್ ರಿಸ್ಕಿ ಒಂದು ಲೈಫ್ ಅನ್ನ ಅವ್ರು ನಡೆಸ್ತಿದ್ರು ಅಂತ. ಸೊ ಇತ್ತೀಚಿನವರೆಗೂ ನಾವೆಲ್ಲ ಪತ್ರಿಕೆಗಳಲ್ಲಿ ಬರೋದು, ನಮ್ಮ ಕಣ್ ಮುಂದೆ ನಡೆಯೋದು, ಗುಡಿಸಲಿಕ್ಕೆ ಬೆಂಕಿ ಬೀಳೋದು, ಆ ಬೆಂಕಿ ಒಳಗ ಮನೆಯವರಡೆ ಅಪಾಯಕ್ಕೊಳಗಾಗೋದು, ದನ ಕರ ಸುಟ್ಟೋಗೋದು, ಕಾಳ ಕಡಿ ಸುಟ್ಟೋಗೋದು, ಇಂಥದ್ದೆಲ್ಲ ಇಟ್ ವಾಸ್ ಕಾಮನ್ ಫಿನಾಮಿನಾ. ಅಂಡ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಸ್ we had a rampant poverty in India ಅನ್ನೋದಕ್ಕೆ. With God's grace, or fortunately say, today it is almost disappeared. It has disappeared, right? ಆಮೇಲೆ ಈ ಸರ್ಕಾರದ ಪ್ರಯತ್ನಗಳು ಏನು ಅಂತ ನಾವು ನೋಡ್ತೀವಿ. ಒಟ್ಟಿನೊಳಗೆ ಇಷ್ಟಾಗಿಯೂ ಇವತ್ತಿಗೂ 100% ಜನರಿಗೆ ಅವರದೇ ಆದ ಸ್ವಂತ ಮನೆ ಅಂತ ಈಗಲೂ ಇಲ್ಲ. ಅಂದ್ರೆ ಇನ್ ದ ಫಾರ್ಮ್ ಆಫ್ ಶೆಲ್ಟರ್ ಆಲ್ಸೋ ಸ್ಟಿಲ್ ದೇರ್ ಈಸ್ ಪಾವರ್ಟಿ. ಇನ್ನ ಬಡತನ ಅನ್ನೋದನ್ನ ಇಷ್ಟ ನೋಡಿಬಿಟ್ರೆ ಸಾಕೇನು ಅಂತ ಕೇಳಿದ್ರೆ ಅದು ತಪ್ಪಾಗ್ತದೆ. ಈ ತರನಾದ ಬಡತನ ಹೋಗೈತಿ ಅಂತಂದ್ರೆ ನಾವು ಖುಷಿ ಪಡ್ಬೇಕಾಗಿಲ್ಲ. ಯಾಕಂತಂದ್ರೆ ಇದು ಒಂದು ಪ್ರಾಣಿಗಳ ಸಹಜವಾಗಿ ಇರಬೇಕಾದಂತಹ ಒಂದು ಸ್ಥಿತಿ. ಇದು ನಿಜವಾಗಿಯೂ ಬಡತನ ಅಳಿಸ್ಯದ ಅನ್ನೋದಕ್ಕೆ ಉದಾಹರಣೆ ಆಗೋದಿಲ್ಲ. ಇವೆಲ್ಲ ಇಲ್ಲಪ್ಪ ಸಮಸ್ಯೆ ಇಲ್ಲ ಅಂತಂದ್ರೆ. ಸೊ ಅದಕ್ಕೆ ಈಗ ಏನ್ ಮಾಡ್ಯಾರ ಅಂತಂದ್ರೆ ಬಡತನವನ್ನ ನೋಡುವ ರೀತಿಯೊಳಗೆ ಬದಲಾವಣೆ ಮಾಡ್ಯಾರ, ಬಡತನವನ್ನು ವ್ಯಾಖ್ಯಾನಿಸುವ ರೀತಿ ಒಳಗೆ ಬದಲಾವಣೆ ಮಾಡ್ಯಾರ. ಸೊ ಮುಂದೆ ಯಾರ್ಯಾರು ಏನೇನು ಪ್ರಯತ್ನ ಮಾಡಿದ್ರು ಅಂತ ನಾವೆಲ್ಲ ನೋಡ್ತೀವಿ. ಕಾಣಿಗೆ ಬಂದು ನಾವು ನೋಡೋದಂತಂದ್ರೆ ಇವತ್ತಿನ ನೀತಿ ಆಯೋಗದ MPI ಅಂತ ಬರ್ತದೆ. ಏನು MPI ಅಂತ? ಏನ್ MPI ಅಂತಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಇದ್ರ ಮೂಲಕ ನಾವು ಇವತ್ತು ತಿಳ್ಕೊಳಕತ್ತೀವಿ, ಹೌದು ಭಾರತದೊಳಗೆ ಈಗಲೂ ಬಡತನ ಇದೆ. ಅದು ಯಾವ್ಯಾವ ರೀತಿ ಒಳಗಂದ್ರೆ ಶಿಕ್ಷಣ ಸಿಕ್ಕಿಲ್ಲ ಅಂದ್ರೆ ಆತ ಬಡವ ನೋಡ್ರಿ. ಮತ್ತೆ ಬರೇ ಶಿಕ್ಷಣ ಅಲ್ಲ, ಇನ್ನು ಮುಂದೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿಲ್ಲ ಅಂದ್ರೆ ಆತ ಬಡವ. ಪೋಷಕಾಂಶಯುಕ್ತ ಆಹಾರ ಸಿಕ್ಕಿಲ್ಲ, ಅದಕ್ಕಾಗಿ ಆತನ ಆರೋಗ್ಯ ಸರಿ ಇಲ್ಲ ಅಂದ್ರೆ ಆತ ಬಡವ. ಹೌದಾ? ಸೊ ಆಮೇಲೆ ಆತನ ಆದಾಯ ಸಫಿಷಿಯಂಟ್ ಅಡಿಕ್ವೇಟ್ ಅನ್ನೋಷ್ಟು ಇಲ್ಲ ಅಂತ ಆದ್ರೆ ಆತ ಬಡವ. ಹೀಗೆ ನಮ್ಮಲ್ಲಿ ಬಡತನವನ್ನು ವ್ಯಾಖ್ಯಾನಿಸುವ ರೀತಿ ಇವಾಗ ಬದಲಾಗಿದೆ. ಓಕೆ, ಸೊ ಇಷ್ಟು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಾವು ಸಾರ್ ನಮಗೂ ಇಲ್ಲ ಸಾರ್ ಬೆಂಗಳೂರಿನಲ್ಲಿ ಬಡ, ಅಯ್ಯೋ ಯವ್ವ, ಬೆಂಗಳೂರವರಿಗೆ ಎಲ್ಲರಿಗೂ ಮಣಿ ಕೊಡೋದು, ಆಣಿಗೆ ಚಡ್ಡಿ ಹೊಲಿಸೋದು ಎರಡೂ ಒಂದೇ. ಆಣಿಗೆನೋ ಚಡ್ಡಿ ಹೊಲಿಸಬಹುದು ಇನ್ನು, ಆದ್ರೆ ಬೆಂಗಳೂರವ್ರಿಗೆ ಎಲ್ಲರಿಗೂ ಮಣಿ ಕೊಡೋದು ಅಂದ್ರೆ ಆಗೋದಿಲ್ಲ. ಹೌದಾ? 1 ಕೋಟಿ ಕೊಡ್ರು, 1 ಕೋಟಿ ರೂಪಾಯಿ ಕೊಡಿಸ್ತೀನಿ ಅಂತ ಅಭಿಲಾಷ ಹೇಳಕತ್ತಾರ. ಸೊ ಹೀಗೆ ಜೋಕ್ ಅಪಾರ್ಟ್ ಅಂತದ. ಇನ್ನ ಈ ಬಡತನವನ್ನ ಹಂಗಿದ್ರೆ ಇಂಡಿಯಾದಾಗ ಅಷ್ಟ ಐತೇನ್ರಿ ಇದು ಅಂತ ಕೇಳಿದ್ರೆ ಹಂಗೆ ಹೇಳಕ್ ಬರೋದಿಲ್ಲ. ಇದು ಇಂಡಿಯಾದೊಳಗೂ ಐತಿ, ಅಮೆರಿಕಾದಾಗ ಐತಿ, ಇಂಗ್ಲೆಂಡ್ದಾಗೂ ಐತಿ, ಜಪಾನ್ದಾಗೂ ಐತಿ. ಅದಕ್ಕಾಗಿ ಬಡತನವನ್ನ ನಾವು ನೋಡುವ ರೀತಿ 2 ಬರ್ತವೆ. ಒಂದು ಅಬ್ಸಲ್ಯೂಟ್ ಪಾವರ್ಟಿ, ನಿರಪೇಕ್ಷ ಬಡತನ, ಇದನ್ನೇ ಗ್ರಾಸ್ ಪಾವರ್ಟಿ ಅಂತ ನಾವು ಕರಿಬಹುದು. ಮತ್ತೊಂದು ಸಾಪೇಕ್ಷ ಬಡತನ, ರಿಲೇಟಿವ್ ಪಾವರ್ಟಿ ಅನ್ನುವಂಥದ್ದು. ಸೊ ನಮ್ಮಲ್ಲಿ ಕಂಡು ಬರುವಂತದ್ದು ನಿರಪೇಕ್ಷ, ಅಬ್ಸಲ್ಯೂಟ್ ಪಾವರ್ಟಿ. ಎಸ್, ಯು ಕ್ಯಾನ್ ಫೀಲ್ ಇಟ್, ಯು ಕ್ಯಾನ್ ಸಿ ಇಟ್ ವಿತ್ ಯುವರ್ ನೆಕೆಡ್ ಐಸ್. ಓ, ದಿಸ್ ಪರ್ಸನ್ ಈಸ್ ಇನ್ ಪಾವರ್ಟಿ, ಯು ಕ್ಯಾನ್ ಸಿ ಇಟ್. ಎಷ್ಟೋ ಮಂದಿಗೆ ಗಡ್ಡ ಬಳಸ್ಕೊಳಕ್ ರೊಕ್ಕಿರೋದಿಲ್ಲ, ಆ ನಮೂನಿ ಆಗಿಬಿಟ್ಟಿರ್ತಾರೆ. ಹೌದಾ? ಅಷ್ಟೊಂದು ಮಟ್ಟಿಗೆ ಏನಾಗಿರ್ತಾರೆ, ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸುವಂತ ಪರಿಸ್ಥಿತಿ. ನಾನು ಮೊನ್ನೆ ಒಂದು ಸಂದರ್ಭ ಹೇಳಿದೆ, ನನಗದು ಇವತ್ತು ನನಗೆ ಮರೆಯಕ್ಕಾಗವಲ್ಲ. ಅದನ್ನ ಆಲ್ಮೋಸ್ಟ್ 1 ತಿಂಗಳ ಮ್ಯಾಗ ಆಗಿ ಹೋತು, ನನಗೆ ಮರೆಯಕ್ಕಾಗವಲ್ದು. ಕರ್ನಾಟಕ ವಿಶ್ವವಿದ್ಯಾಲಯದ ಕ್ಯಾಂಪಸ್ದೊಳಗ ಒಬ್ಬ ತಾಯಿ ಅಂತಂದ್ರೆ ನಾನು ಸಾಮಾನ್ಯವಾಗಿ ಯಾರನ್ನು ಕರಿತೀನಿ ಅಂದ್ರೆ ಆಯ್ತು, ಒಂದು 30-35 ವಯಸ್ಸು ದಾಟದವ್ರನ್ನ ತಾಯಿ ಅಂತ ಕರಿತಿರ್ತೀನಿ ನಾನು ಸಾಮಾನ್ಯವಾಗಿ. ಅಂತ ಒಬ್ಬ ತಾಯಿ ಹೂ ಮಾರಕಿ
ಹೂ ಮಾರುವಂತ ಹೆಣ್ಮಗಳು ಬುಟ್ಟ್ಯಾಗ ಒಂದ್ ಈಸ್ ಹೂ ಉಳ್ದಾವ, ಮೈ ಮ್ಯಾಗಿನ ಬಟ್ಟಿ ನೋಡಿದ್ರೆ ಪೂರ್ತಿ ಮಾಸಲು, ತೂಕ ಮಾಡಿದ್ರೆ ಒಂದ್ 20 ಬೇಡ 25 ಬೇಡ 30 ಒಳಗ ಅವಳ ದೇಹದ ತೂಕ 25-30 kg ಒಳಗ ಒಂದ್ ಕಡೆ ಕುಂತು ಊಟ ಮಾಡತ್ತಿದ್ಲು. ಇಷ್ಟ ಬಟ್ಲ ಕೈಯಾಗಿ ಹಿಡಿಯೋದು, ಏನ್ ಸಣ್ಣ ಬಟ್ಲ ಇರ್ತೈತಿಲ್ಲ ಅಷ್ಟು ಬಟ್ಲದೊಳಗ, ಅದು ಪ್ಲಾಸ್ಟಿಕ್ ಬಟ್ಲ, ಅದ್ರೊಳಗೆ ಬಿಳಿ ಅನ್ನ, ನಥಿಂಗ್ ಎಲ್ಸ್, ವೈಟ್ ರೈಸ್, ಅದನ್ನ ತಿನ್ನಾಕತ್ತಾಳ. ಅಂತದ್ರಾಗ ಅಕ್ಕಿ ಅಂತಂದ ಒಂದು ನಾಯಿ ಅಕ್ಕಿ ಮುಂದೆ ಬಂತು, ಅಕ್ಕಿ ಅಂತಂದ ಒಂದು ನಾಯಿ ಅವಳ ಮುಂದೆ ಬಂದು ನಿಂತು. ನನಗೆ ನೋಡಿ ಇಷ್ಟು ಜೀವ ಮರಿತು, ಏನ್ ಮಾಡಕ್ ಬರೋದಿಲ್ಲ. ಮತ್ತೆ ಇದೇನ್ ನಾವು ಹೋದ್ಬಿಡಪ್ಪ ಏನೇ ಒಂದು ದಿನ ಏನೋ ಮಾಡ್ತೀವಿ ಅಂದ್ರೆ ಅದು ಅಲ್ಲ. ಮತ್ತೆ ಅವಳ ಸ್ವಾಭಿಮಾನ ಅಥವಾ ಅವಳ ಜೀವನದ ರೀತಿ ಕೂಡ ನನಗೆ ಇಷ್ಟ ಆಯ್ತು. ಬಟ್ ಭಾರತದೊಳಗೆ ಹಿಂಗ ಐತಿ ಅನ್ನೋದಕ್ಕೆ ಅವಳೊಂದು ಒಂದು ಒಂದು ನಿರ್ದರ್ಶನ, ಒಂದು ಪ್ರತೀಕ. ತಾನು ಉಣ್ಣು ಅನ್ನದೊಳಗೆ ಈಟ ಅಂದ್ರೆ ಈಟ ತುತ್ತ ಆ ನಾಯಿಗೆ ಹಾಕಿದ್ಲು. ಎಂತ ಆ ಒಂದು ಚಿತ್ರ ಕಣ್ಣಾಗ ಕುಂತು ಬಿಟ್ಟದಂತಂದ್ರ, ಹೌದು ನಾವ್ ಇದನ್ನೆಲ್ಲ ಗಮನಿಸ್ಬೇಕು. ದೇವ್ರು ನಮಗೇನೋ, ನಾವೇನ್ ದೊಡ್ಡ ನಾನು ಏನ್ ಕೊಟ್ಟಿಲ್ಲ, ನಿಮ್ಮೊಳಗೆ ಕೆಲವರು ಇದ್ದಿರ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ನಮಗ ಒಂದು ನೈತಿಕ ಜವಾಬ್ದಾರಿ ಅದ. ಗಾಂಧೀಜಿ ಅವ್ರು ಹೇಳ್ತಿದ್ದು ಸತ್ಯ ಅದ ಅಂತ ನನಗೆ ಎಲ್ಲೋ ಅನಿಸ್ತದ. ನಾವು ಗ್ರೀಡಿ ಆಗಿರೋದ್ರಿಂದ ಎಷ್ಟೋ ಮಂದಿ ಇವತ್ತಿಗೂ ಪಾವರ್ಟಿ ಒಳಗೆ ಉಳಿದಾರ ಅನ್ನೋದೇ ಸತ್ಯ. ನಾವು ಗ್ರೀಡಿ ಆಗಿರೋದ್ರಿಂದ ಉಳಿದವರು ಬಡತನದೊಳಗದಾರ ಅನ್ನುವಂಥದ್ದು ಸತ್ಯ. ಸೊ ಅಂತದಕ್ಕೆ ಇವೆಲ್ಲ ಉದಾಹರಣೆಗಳಾಗಿ ನಮ್ಗೆ ಕಾಣ್ತವೆ. ಯಾಕಂದ್ರೆ ನಾವು ಅಂತವ್ರ ಜೊತೆ ಬಾರ್ಗೇನ್ ಮಾಡ್ತೀವಿ. ಈಗ ನೋಡ್ರಿ, ಆ ತಾಯಿ ಮಾರುವಂತ ಹೂವು ಯಾರ ತಗೊಂಡ್ರು ಬಾರ್ಗೇನ್ ಮಾಡೇ ತಗೊಂಡಿರ್ತಾರೆ, ನನಗೆ ಐ ಆಮ್ ಕ್ವೈಟ್ ಶೂರ್. ಆಕಿ ಒಂದು ಮೊಳ ಕೊಡ್ತೀನಿ ಅಂತಂದ್ರೆ ಇನ್ನೊಂದು ಇಟ್ಕೊಡ್ಲಾ ಅಂತಾರ, ಅವಳಿಗೆ 10 ರೂಪಾಯಿ ಅಂತಂದ್ರೆ 8 ರೂಪಾಯಿ ಮಾಡಲ್ಲ ಅಂತಾರ, ಹೌದಾ? ಸೊ ಹೀಗೆ ಮಾಡೋದ್ರಿಂದ ನಾವು ಅವರನ್ನ ಬಡತನದೊಳಗೆ ಟಿವಿ ಅನ್ನುವಂಥದ್ದು, ಇದು ನಾವು ಅಲ್ಲ, ಇದು ಇಡೀ ಸಮಾಜ ವಿಚಾರ ಮಾಡಬೇಕಾಗಿರುವಂತ ಒಂದು ಸಂಗತಿ. ಸೊ ಭಾರತದೊಳಗ ಇಂಥ ಎದ್ದು ಕಾಣುವ ಬಡತನ ಕಣ್ಣಿಗೆ ಐತಿ. ಈ ರಿಲೇಟಿವ್ ಪಾವರ್ಟಿ ವಿ ನೀಡ್ ನಾಟ್ ಬಾದರ್, ಬಟ್ ಸ್ಟಿಲ್ ಇಟ್ ಮ್ಯಾಟರ್ಸ್ ಫಾರ್ ದ ರೆಸ್ಪೆಕ್ಟಿವ್ ಕಂಟ್ರೀಸ್. ರಿಲೇಟಿವ್ ಪಾವರ್ಟಿ ಅಂದ್ರೆ ಗೊತ್ತೈತಲ್ಲ, ಒಬ್ಬದು ಜಸ್ಟ್ ಒಂದು 1 ಕೋಟಿ ರೂಪಾಯಿದ ಕಾರ್ ಐತಿ, ನಂದು 50 ಲಕ್ಷ ರೂಪಾಯಿ ಕಾರ್ ಐತಿ. ಇದು ಆ ₹1 ಕೋಟಿ ಅವನಕ್ಕಿಂತಲೂ ನಾನು ಬಡವ ಅಂತ, ಹೌದಾ? ಆತಂದು 3 ಅಂತಸ್ತಿಂದು ಏನೋ ಅದು ಎಂತಂತದ್ದು ಅಂತಿರ್ತಾರೆ, ವಿತ್ ಏನೋ ಸ್ವಿಮ್ಮಿಂಗ್ ಪೂಲು ಅಂತ, ಕ್ಲಬ್ ಇಂಥದ್ದು ಏನೇನೋ ಅಂತವೆಲ್ಲ ಐತಿ, ನನಗದು ಇಲ್ಲ ಅನ್ನುವಂಥದ್ದು ಕೆಲವರು ಭಾವನೆ ಆಗಿರ್ತದೆ. ಸೊ ಇದು ರಿಲೇಟಿವ್ ಪಾವರ್ಟಿ. ಎಸ್, ಸರ್ಟನ್ಲಿ ಮಹೇಶ್, ಬಟ್ ವಾಟ್ ಟು ಡೂ ಅನ್ನುವಂಥದ್ದು ಐತಿ. ನಮಗೆ ತಿಳಿದದನ್ನು ನಾವೆಲ್ಲೋ ಏನೋ ಒಂದ್ ಕಡೆ ಮಾಡ್ಬೇಕು. ಓಕೆ, ಯಾ. ಸೊ ಭಾರತದ ಪರಿಸ್ಥಿತಿ ಒಳಗ 19ನೇ ಶತಮಾನದ ಉತ್ತರಾರ್ಧದಿಂದ 1850ರಿಂದ 20ನೇ ಶತಮಾನದ ಆರಂಭ ಅಂದ್ರೆ 1900ರ ಅವಧಿ ಒಳಗ ಇದು ಬಹಳ ಎಕ್ಸ್ಟ್ರೀಮ್ ಪರಿಸ್ಥಿತಿಗೆ ನಾವು ತಲುಪಿಬಿಟ್ವಿ. ಏನ್ ನಮ್ಮದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರ್ಕೋತೀವಲ್ಲ, ಆ ಅವಧಿಯಿಂದ ಬ್ರಿಟಿಷ್ ರಾಜ್ ಅಡಿ ಒಳಗ ಭಾರತದೊಳಗ ಬಡತನ ತೀವ್ರಗೊಂಡಿತು. ಇದನ್ನ ಎಕನಾಮಿಕ್ಸ್ ಹೇಳುವಾಗ ನಾನು ಇನ್ನೊಂದ್ ಕಡೆ ಹೇಳಿದ್ದೀನಿ ನಿಮಗೆ, ಹೇಗೆ ನಮ್ಮದು ಶತಮಾನಗಳ ಕಾಲ ಇನ್ಕಮ್ ಸ್ಟ್ಯಾಗ್ನೆಂಟ್ ಆಗಿ ಉಳಿತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಸ್ಟ್ಯಾಗ್ನೆಂಟ್ ಆಗಿ ಉಳಿತು ಅಂತ. ಸೊ 1920ರ ದಶಕದೊಳಗೆ ಇದು ಉತ್ತುಂಗಕ್ಕೆ ಏರಿತು. ಆ ಕಾಲದೊಳಗ ಕ್ಷಾಮಗಳು, ರೋಗಗಳು ಪ್ರತಿ ಬಾರಿ ಲಕ್ಷಾಂತರ ಜನರನ್ನ ಕೊಂದುವು ಅನ್ನುವಂಥದ್ದು. ಹೌದು ಅಭಿಲಾಷ, ಅಲ್ಲ, ಅವಕಾಶ ಸಿಕ್ಕರೇನು, ಅವಕಾಶ ಮಾಡ್ಕೊಂಡು ಯಾರಿಗೂ ಹೇಳಿ ಫೋಟೋ ತೆಗೆಸ್ಕೊಂಡು ಅಲ್ಲ. ನಾನು ಅದೇ, ನೀವು ಪ್ರಜ್ಞಾವಂತರಿದ್ದೀರಿ ಅನ್ನೋ ಕಾರಣಕ್ಕಿಂತ ಕೆಲವು ಸಂಗತಿಗಳನ್ನ ಹಂಚ್ಕೋತೀನಿ. ಎಲ್ಲ ನಿಮ್ಮ್ಯಾಗೂ ಪರಿಣಾಮ ಬೀರಿ ನಿಮ್ಗೆ ನಿಜವಾಗಿಯೂ ಯಾರಿಗೊಬ್ಬರಿಗೊಬ್ಬರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಾಗ ಇವೆಲ್ಲ ತಲೆ ಒಳಗಿರ್ಬೇಕು. ನೀವು ಯಾರಿಗೋ ಪುಕ್ಷಟ್ಟೆ ಕೊಡ್ರಿ ಅನ್ನೋದು ನನ್ನ ವಾದ ಅಲ್ಲ. ಪುಕ್ಷಟ್ಟೆ ಕೊಡ್ರಿ ಅಂತಲ್ಲ, ಅವಕಾಶ ಕೊಟ್ಟು ಅವರನ್ನ ಸುಧಾರಿಸಬೇಕು. ನಾನು ಒಂದು ವಿಷಯದೊಳಗೆ ಯಾವಾಗ್ಲೂ ಕ್ಲಿಯರ್ ಇದ್ದೀನಿ. ನಾನು ಯಾರಿಗಾದ್ರೂ ದಿವಸ ಊಟಕ್ಕೆ ಪುಕ್ಷಟ್ಟೆ ಕೊಡ್ರಿ ಅಂತ ಹೇಳವಲ್ಲ. ಅವನು ಊಟವನ್ನ ದಿವಸ ದುಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಆತನ ಊಟ ಆತನೇ ದುಡ್ಕೋಬೇಕು, ಆದ್ರೆ ದುಡಿದುಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಇಲ್ಲಿವರೆಗೆ ನಮ್ಮ ಸರ್ಕಾರಗಳು ಮಾಡ್ಕೊತ ಬಂದ್ವಲ್ಲ, ಸರ್ಕಾರಗಳು ಏನ್ ಮಾಡ್ಕೊತ ಬಂದ್ವು, ನಮಗೆ ಬರೀ ಊಟ ಹಾಕ್ತಾ ಬಂದು, ನಮ್ಮ ಊಟ ನಾವು ದುಡಿದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ಲಿಲ್ಲ. ದಟ್ ಈಸ್ ಆಕ್ಚುಲಿ ಅ ಡಿಸಾಸ್ಟರ್. ಓಕೆ, ನೋಡೋಣ, ದೇವರು ಒಳ್ಳೆ ಕಾಲ ತರ್ತಾನೆ. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಬರಗಾಲದಿಂದ ಸಾಮೂಹಿಕ ಸಾವುಗಳನ್ನು ತಡೆಯಲಾಯಿತು. ಇದು ಒಂದು ಸಮಾಧಾನದ ಸಂಗತಿ. ಸರ್ಕಾರಗಳು ಬಹಳ ಕಷ್ಟಪಟ್ಟವು ನಿಜವಾಗಿಯೂ. ನೆಹರು ಕಾಲದಿಂದ ಹಿಡ್ಕೊಂಡು, ಇಂದಿರಾನ ಕಾಲದಿಂದ ಹಿಡ್ಕೊಂಡು ಈಗಿನ ಸರ್ಕಾರಗಳ ನಿಜ ನೋಡ್ಬೇಕಾದ್ರೆ, ಅಲ್ಲ ನಾನು ಯಾರ್ದೋ ಪರ ಅಥವಾ ವಿರುದ್ಧ ಅಂತಲ್ಲ, ಅವ್ರು ತಪ್ಪು ಮಾಡಿದ್ದನ್ನು ಹೇಳ್ತಿರ್ತೀನಿ, ಈಗಿರೋ ಪರಿಸ್ಥಿತಿಯನ್ನು ಹೇಳ್ತಿರ್ತೀನಿ. ಈಗಿನ ಸರ್ಕಾರಗಳು ಏನ್ ಮಾಡಿದ್ರು ಅದು ದೊಡ್ಡದಲ್ಲ ನನ್ನ ಪ್ರಕಾರ. ಯಾಕಂದ್ರ ಅವಾಗಿನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ನಮ್ಮಲ್ಲಿ ದೇಶೀಯವಾಗಿ ಪರಿಸ್ಥಿತಿ ಸರಿ ಇದ್ದಿರ್ಲಿಲ್ಲ, ಅಂತಾರಾಷ್ಟ್ರೀಯವಾಗಿ ನಮಗೆ ಗೌರವ ಇದ್ದಿರ್ಲಿಲ್ಲ.
ಅಂತ ಪರಿಸ್ಥಿತಿ ಒಳಗೆ ಜನರನ್ನ ಬದುಕಿಸುವ ಸಲುವಾಗಿ ಸರ್ಕಾರಗಳು ಮಾಡಿದಂತ ಪ್ರಯತ್ನಗಳು ಏನದಾವಲ್ಲ, ಅಫ್ಕೋರ್ಸ್ ಅದ್ರೊಳಗೆ ಅವ್ರದ್ದು ಸ್ವಾರ್ಥ, ದುರ್ಬುದ್ಧಿ, ಮತ ಬ್ಯಾಂಕು ಇವೆಲ್ಲ ಇದ್ದು, ಬಟ್ ಸ್ಟಿಲ್ ದೇ ಡಿಡ್ ರಿಯಲಿ ಅ ಗ್ರೇಟ್ ಜಾಬ್ ಅಂತ ನಾನು ಹೇಳ್ಬಹುದು. ಇಲ್ಲದೆ ಹೋಗಿದ್ರೆ ಬಹುಶಃ ನಾವು ಇಷ್ಟು ಒಳ್ಳೆಯ ದೇಶವನ್ನ ಇವತ್ತು ಹೊಂದೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಹೌದಾ? ಸೊ ನಾವೆಲ್ಲ ಇವತ್ತೇನೋ ಈ ಹಂತಕ್ಕೆ ಬಂದೀವಿ ಅಂತಂದ್ರೆ ಇದು ಸರ್ಕಾರದ ಪ್ರಯತ್ನಗಳಿಂದಾಗಿ. ನಾನೊಬ್ಬ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ ಹೇಳಕತ್ತೀನಿ. ಇನ್ನು SC/ST ಗಳ ಪರಿಸ್ಥಿತಿ ಆದ ವಿಚಾರ ಮಾಡಿ ನೀವು. ಇವತ್ತು SC/ST ಗಳು ನನ್ನಂತ ಅತಿ ಬಡತನದೊಳಗೆ ಹುಟ್ಟಿದಂತ ಒಬ್ಬ ಸಾಮಾನ್ಯ ಜಾತಿಯ ಮನುಷ್ಯ, ನಾವೆಲ್ಲ ಇವತ್ತು ಒಂದು ಒಳ್ಳೆ ಹಂತಕ್ಕೆ ಬಂದೀವಿ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಗವರ್ಮೆಂಟ್ಸ್ ಎಫರ್ಟ್ ಅನ್ನುವಂಥದ್ದು, ರೈಟ್? ಸೊ ಇದನ್ನ ನಾವು ಒಪ್ಕೊಳ್ಳಬೇಕಾಗ್ತದೆ. ಮೊದಲು ಸಾವನ್ನ ತಡೆದ್ರು, ಸಾಮೂಹಿಕ ಸಾವು, ಇದು ಭಯಾನಕ ಸಾಮೂಹಿಕ ಸಾವು. ಸೊ ಹಸಿವಿನಿಂದ ಸಾಯುವಂಥದ್ದು. ಯಾರೋ ಒಬ್ಬ ಪುಣ್ಯಾತ್ಮ ಬರ್ದನ್ರಿಪ್ಪ, ಅದು ಸಿದ್ದಯ್ಯ ಪುರಾಣಿಕೋ ಯಾರೋ ಕೆಂಗಣ ಕಲ್ಲು ಅನ್ನುವಂಥದ್ದು ಬರ್ದಾರ. ಸೊ ಅದರಂತ ಒಂದು ಕಾಲವನ್ನ ನೀವು ಎಂದೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಿಕ್ಕರೆ ಬಿಡು, ಸಿಕ್ಕಾಗ ಓದ್ರಿ ಇದನ್ನ, ಕೆಂಗಣ ಕಲ್ಲು ಅಂತ. ಓ ಬೇಡ, ಎಂತ ಭಯಂಕರ ಬರಗಾಲ ಇತ್ತು. ಮತ್ತು ಅದನ್ನ ನಾವು ಇವತ್ತು ಹೇಳಿದ್ರೆ ಯಾರು ನಂಬಕ್ ಸಾಧ್ಯ ಇಲ್ಲ, ಕಾವ್ಯಾನಂದ ಅದು ಅವ್ರ ಕಾವ್ಯನಾಮ, ಅವರೇ ಬರೆದದ್ದು ಅಂತ ಕಾಣಿಸ್ತದೆ. ಬಟ್ ಕೆಂಗಣ ಕಲ್ಲು ಅನ್ನೋದಂತೂ ನನಗೆ ಹೆಸರು ನೆನಪದೆ, ಅದ್ರ ಥೀಮು ನೆನಪದೆ. ಬಡತನ ಎಷ್ಟಿತ್ತು ಅನ್ನೋಂಥದಕ್ಕೆ ಒಂದ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದು ನಾನೀಗ ಯೂನಿವರ್ಸಿಟಿ ನೋಡಿದ್ದು ಇವತ್ತಿನ ಕಾಲದ್ದಾದ್ರೆ, ಆ ಕಾಲದ ಬಡತನ ಅಂದ್ರೆ ಏನು, ಬರೇ ಊಟದನೇ ಎಷ್ಟು ಸಮಸ್ಯೆ ಅಂತಂದ್ರೆ, ಒಂದು ಬರಗಾಲ ಬೀಳ್ತದೆ, ಯಾರಿಗೂ ಏನು ತಿನ್ನೋದಕ್ಕಿಲ್ಲ, ಜನ ಹಾಗೇ ರಸ್ತೆಗಳಲ್ಲೇನೆ ಬಿದ್ದು ಸಾಯ್ತಿರ್ತಾರೆ. ಆ ಊರೊಳಗೆ ಇದ್ರೊಳಗೆ ಸ್ವಲ್ಪ ಅನುಕೂಲಸ್ಥರು ಅಂತ ಇರ್ತಾರೆ, ಅವರು ಯಾರಿಗೆ ಕೊಡ್ತಿರ್ತಾರೆ ಪ್ರಥಮ ಆದ್ಯತೆ ಅನ್ನುವಂಥದ್ದು ಮಕ್ಕಳಿಗೆ ಕೊಡ್ತಿರ್ತಾರೆ, ಸಣ್ಣ ಮಕ್ಕಳಿಗೆ ಕೊಡ್ತಿರ್ತಾರೆ. ಯಾಕೆ ಅವ್ರು ತಿನ್ನೋದು ಸ್ವಲ್ಪ, ಮತ್ತು ಅವು ಬದುಕೊಂಡ್ರೆ ಮುಂದಿನ ಜನಾಂಗ ಬದುಕಿತು. ನೋಡ್ರಿ, ಅವ್ರ ವಿಚಾರ ಕೂಡ ಮೆಚ್ಚುವಂಥದ್ದು, ಮುಂದಿನ ಜನಾಂಗ ಬದುಕಿತು ಅಂತ ಹೇಳಿ. ಸೊ ಅವ್ರ ಮನೆ ಮುಂದೆ ಎಲ್ಲರೂ ಬಂದು ಅನ್ನಕ್ಕಾಗಿ ಬೇಡಿಕೆ ಇಡ್ತಿರ್ತಾರ. ಅಂತದ್ರೊಳಗ ಒಬ್ಬ ತಾಯಿ ಅಲ್ಲೂ ಒಂದು ಮಗುನ ಎತ್ಕೊಂಡು ಬರ್ತಾಳೆ, 2 ವರ್ಷದ 3 ವರ್ಷದ ಮಗು ಎತ್ಕೊಂಡ್ ಬರ್ತಾಳ. ಅಣ್ಣ ಅಂತ ಕೇಳ್ತಾಳೆ. ಅವರು ಕಂಡೀಷನ್ ಹಾಕ್ತಾರೆ, ನಾವು ಅಣ್ಣ ನಿನ್ ಕೊಡೋದಿಲ್ಲ, ಮಗುಗೆ ಕೊಡ್ತೀವಿ, ಮಗುಗೆ ನೀ ಇಲ್ಲೇ ತಿನ್ನಿಸ್ಬೇಕು ನಮ್ಮ ಮುಂದೆ ಅಂತ ಹೇಳಿ ಕೊಡ್ತಾರ ಅಣ್ಣ. ಆ ಮಗುನು ಸಿಕ್ಕಾಪಟ್ಟೆ ಹಸ್ತಿರ್ತದೆ, ಆಗ್ಲೇ ಸಿಕ್ಕಾಪಟ್ಟೆ ನಿತ್ರಾಣಗೊಂಡಿರ್ತದೆ. ಆದ್ರೂ ಅಣ್ಣ ಕಂಡು ಕೂಡಲೇ ಗಬಾ 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 ಎಲ್ಲ ತಿಂತದೆ. ತಿಂದು ಅದು ಆಗ್ಲೇ ನಿಶಕ್ತಿ ಎಷ್ಟಾಗಿರ್ತದ ಅಂತಂದ್ರೆ, ಇನ್ನೇನೊಂದು 5-10 ನಿಮಿಷದೊಳಗೆ ಸಾಯೋದಿರ್ತದ. ಅದು ಅಂತದ್ರೊಳಗೆ ಈ ಅಣ್ಣ ಹಾಕಿರ್ತಾರೆ ಅದಕ್ಕೆ. ಅದು ಅಣ್ಣ ತಿಂತದ, ಮತ್ತೆ ತಿಂದೊಳಗೆ ಮುಗಿತಲ್ಲ, ಇವ್ರ ಮನೆಯವ್ರು ಆಯ್ತು ಹೋಗುವ ಅಣ್ಣ ಅಂತಾರೆ. ಹೋಗೋದಕ್ಕೆ ಒಂದು 10 ನಿಮಿಷಕ್ಕೆ ಆ ಮಗು ಸಾಯ್ತದೆ. ಆ ಮಗು ಸತ್ತೊಳಗೆ ಈ ತಾಯಿ ಎಷ್ಟು ಹಸ್ತಿರ್ತಾಳ ಅಂತಂದ್ರೆ, ಆ ಮಗು ಹೆಂಗೋ ಸತ್ತದ, ನಾಡು ಬದುಕಬೇಕು ಅಂತ ಹೇಳಿ ಆ ಮಗುವಿನ ಹೊಟ್ಟಿ ಬಗದು ಕರಳಿನೊಳಗಿರುವ ಅಣ್ಣನ ಹಿಂಗೆ ಬಳದು ತಿಂತಾಳೆ. ಇದು ನಾನು ಹೇಳ್ತಿರೋದಲ್ರಿ ಚಿತ್ರ. ಇದು ಕೆಂಗಣ ಕಲ್ಲು ಅನ್ನುವಂತಹ ಒಂದು ಕಾವ್ಯದೊಳಗ ನಿಜವಾಗಿ ಆ ಕಾಲದ ಬಡತನವನ್ನ ಕಟ್ಟಿಕೊಟ್ಟಿರುವಂತಹ ಒಂದು ಚಿತ್ರ. ಇದು ಬಹಳ ನೋವಾಗ್ತದೆ. ಇಂಥದ್ದನ್ನ ಫಿಲ್ಮದನ ನನಗೆ ಗೊತ್ತಿಲ್ಲಪ್ಪ, ಇಂಥದ್ದನ್ನ ಜನ ಅನುಭವಿಸ್ಯಾರ. ಇವತ್ತಿನವ್ರಿಗೆ ನಂಬಿಕೆ ಬರೋದಿಲ್ಲ. ಯಾಕಿದು ಜಸ್ಟ್ ನಿಮಗೆ ಫಿಕ್ಸ್ ತಲೆಯಾಗ ಉಳಿಲಿ ಅಂತ ಹೇಳೋದು ಕೇಳಕತ್ತೀನಿ. ಮತ್ತೆ ಹಿಂಗಿತ್ತು ನಮ್ಮ ಪರಿಸ್ಥಿತಿ, ಹಿಂಗಿತ್ತು ಅನ್ನುವಂಥದ್ದು. ಸೊ ಅಂತ ಸಾಮೂಹಿಕ ಸಾವುಗಳು ಈಗ ಇಲ್ಲ. 1991 ಈಚೆಗೆ ಇದು ಇನ್ನೂ ಕಾಲ ಬದಲಾಯಿತು. ತ್ವರಿತ ಆರ್ಥಿಕ ಬೆಳವಣಿಗೆ ಭಾರತದೊಳಗೆ ತೀವ್ರ ಬಡತನವನ್ನ ತೀವ್ರವಾಗಿ ಕಡಿಮೆ ಮಾಡಿತು. ಏನು ಇಂಟೆನ್ಸಿವ್ ಪಾವರ್ಟಿ, ರ್ಯಾಂಪಂಟ್ ಪಾವರ್ಟಿ ಅಂತ ಏನಿತ್ತು, ದಟ್ ಹ್ಯಾಸ್ ಕಮ್ ಡೌನ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಟುಡೇ ಆಲ್ಸೋ ಪಾವರ್ಟಿ ಇಸ್ ದೇರ್, ಬಟ್ ನೀವು ಅಷ್ಟು ಬೇಜಾರಾಗುವಂತ ಮಟ್ಟಿಗೆ ಇಲ್ಲ. ಆದ್ರೆ ಮೊದಲಿದ್ದು ಬಹಳ ಇತ್ತು ಅಂತ. ಇನ್ನ ಭಾರತದೊಳಗೆ ಬಡತನ ಐತಿ ಅನ್ನೋದಂತೂ ಪಕ್ಕ ಗೊತ್ತಾತ್ ನಮಗ. ಮತ್ತೆ ಇದನ್ನ ಅಳ್ಕೊಂತ ಯಾರು ಬಂದಾರ, ಹೆಂಗ್ ಅಳ್ಕೊಂತ ಬಂದಾರ ಬರ್ತದೆ. ಶಶಿ ಫುಲ್ ಪಿಕ್ಚರ್ ಇಲ್ಲಿ ಅದ. ಅಭಿ ಬಹುತ್ ಬಡ ಪಿಕ್ಚರ್ ಬಾಕಿ. ಮೊದಲ ಪ್ರಯತ್ನ ಭಾರತದಲ್ಲಿ ಬಡತನವನ್ನು ಅಳೆಯುವಂತ ಪ್ರಯತ್ನ, ಹೆಸರಿನೊಳಗೆ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿನ ಬಡತನ ಅನ್ನೋದ್ರ ಕುರಿತಾಗಿನೇ ಗ್ರಂಥವನ್ನು ಬರೆದ್ರು 1867-68 ಒಳಗ ದಾದಾ ಭಾಯಿ ನೌರೋಜಿ. ಸೊ ಅದ್ರೊಳಗ ಅವಾಗ್ಲೇನೆ ಬಡತನ ಸಾಕಷ್ಟು ಆಗಿತ್ತು. ನೋಡ್ರಿ, ಇಷ್ಟು ಬಡತನ ಐತಿ, ಇದಕ್ಕೆ ಯಾರು ಕಾರಣ ಅಂತ ಅವರು ಕಾರಣಗಳನ್ನು ಕೊಟ್ಟು ತೋರಿಸಿದ್ರು. ಒಂದು ಕಾಲದೊಳಗೆ ಎಂತ ಶ್ರೀಮಂತ ದೇಶ ಇತ್ತು, ಆದ್ರೆ ಈಗ ಹಿಂಗಾಗ್ಯದ ಅಂತ ಅವರು ಹೇಳಿದ್ರು. ಮುಂದೆ ಬಂದದ್ದು ಯೋಜನಾ ಆಯೋಗ. ಯೋಜನಾ ಆಯೋಗದ ಲೆಕ್ಕಾಚಾರ, ಆ ಲೆಕ್ಕಕ್ಕೆ ನೀವು 1947 ಅಂತ ಕೇಳಿದ್ರೆ the poverty was somewhere between 65 to 70%, I think. ಶಶಿ ಇದನ್ನ ಎಕ್ಸಾಕ್ಟ್ ಅಳದು ಹೇಳೋದು ಬಹಳ ಕಷ್ಟ, ಬಟ್ ಎನಿವೆ ಇಟ್ ವಾಸ್ ಬಿಟ್ವೀನ್ 65 to 70% ಗ್ರಾಸ್ ಪಾವರ್ಟಿ. ಅಂದ್ರೆ ಮಿನಿಮಮ್ ಎದ್ದು ಕಾಣುವಂತ ಬರ್ತಾನಂತಾರಲ್ಲ ಹಾಗೆ. ಮಲ್ಲಿಕಾ ಎಸ್. ಸೊ ದಾದಾಬಾಯಿ ನೌರೋಜಿ ಅವರದು ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇಂಡಿಯಾ. ಓಕೆ, ನಿಮ್ಗೆ ಗೊತ್ತಿರುವಂತದ್ದೇ. ಸೊ 73-74 ಯೋಜನಾ ಆಯೋಗದಿಂದ ಮೊದಲ ಒಂದು ವ್ಯವಸ್ಥಿತ
ಮೊದಲ ಬಡತನ ಅಳೆಯೋ ಅವಶ್ಯಕತೆನ ಇದ್ದಿರ್ಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅದು ರಾಚುತ್ತಿತ್ತು. ಹೌದಾ? ಅಳದ್ ಏನ್ ಮಾಡ್ತೀವಿ, ಹೋಗು ಮರ ಕಣ್ಣಿ ಕಾಣಕತ್ತಿಲ್ಲ ಅಂತ. ಒಂದ್ ಮಣಿ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತಾರಲ್ಲ, ಹಂಗ ಎದ್ದು ಕಾಣುವಂತ ರೀತಿ ಒಳಗಿತ್ತು. ಸೊ ಅಷ್ಟಾಗಿ 73 74 ಒಳಗೆ ಮೊದಲು ಅಳದ್ರ 54.9. ಇದು 73 74. ನಾನು ಹುಟ್ಟಿದ್ದು 1968. ಸೊ ಈ ವರ್ಷ ಅಂದ್ರೆ ಇನ್ನೂ 5 ವರ್ಷ ಹಿಂದೆ ಅಂತ ಹೋದಾಗ ಇಟ್ ವಾಸ್ ಮಿನಿಮಮ್ 60%. ಮಿನಿಮಮ್ 60%. ಜೂನ್ 1 ಗವರ್ಮೆಂಟ್ ಬರ್ತ್ಡೇ ಪಣದು. ಮುಂದ ವೈಕೆ ಅಲಗ್ ಸಮಿತಿ ಬಂತು 1979ರವರೆಗೆ. 79ರವರೆಗೆ ಆದಾಯವನ್ನ ಆಧಾರವಾಗಿ ಇಟ್ಕೊಂಡು ಬಡತನ ಅಳೆಯೋದು ಬಂತು. ಇದು ನಾವು ಗಮನಿಸಬೇಕು. ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಒಳಗ ಅಳದ್ರು. ಮೊದಲಿಗೆ ಆದಾಯ, ಇಷ್ಟ ಆದಾಯ ಇದ್ರ ಬಡವರು ಹೌದು ಅಲ್ಲೋ ಅಂತ. ಆದ್ರೆ ವೈಕೆ ಅಲಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಿದ್ರು. ಅಂಡ್ ಅಫ್ಕೋರ್ಸ್ ಆ ಕಾಲದಲ್ಲಿ ಇನ್ನೂ ಈ ತಿನ್ನೋದಕ್ಕೆ ಆಹಾರ ಅನ್ನೋದನ್ನೇ ಸಮಸ್ಯೆ ಇತ್ತು. ಸೊ ಒಬ್ಬನಿಗೆ ಸಫಿಷಿಯಂಟ್ ಆಹಾರ ಎಷ್ಟು ಅಂತ ಅವ್ರ ಲೆಕ್ಕದ ಪ್ರಕಾರ ಆ ಕಾಲದಲ್ಲಿ ಸಫಿಷಿಯಂಟ್ ಆಹಾರ ಎಷ್ಟು ಅಂತ ಕೇಳಿದ್ರೆ, ಗ್ರಾಮೀಣ ಪರಿಸರದವರಾದ್ರೆ 2400 ಕ್ಯಾಲರಿ. ಕ್ಯಾಲರೀಸ್ ಯೂನಿಟ್ ಆಫ್ ಮೀಸರಿಂಗ್ ದ ಎನರ್ಜಿ. ಅಂಡ್ ಯು ನೋ ಎನರ್ಜಿ ಮೇಕ್ಸ್ ಅಸ್ ಟು ರನ್. ಹೌದಲ್ಲ? ಸೊ ಅದೈತೆ ಅಂತ ನಾವು ಜೀವಂತದೀವಿ. ಹಾಗೆ ಎನರ್ಜಿ ಯಾವಾಗಲೂ ಸುಡ್ತಾ ಇರ್ತದೆ. ಹೆಂಗ್ ಗಾಡಿ ಚಾಲೂ ಇಟ್ವಿ ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ಸುಡ್ತಾ ಇರ್ತೈತಿಲ್ಲ, ಹಂಗ ನಾವು ಜೀವಂತವಾಗಿ ಇರುವವರೆಗೂ ನಮ್ಮೊಳಗಿರೋ ಎನರ್ಜಿ ಸುಡ್ತಾ ಇರ್ತೈತಿ. ಅದಕ್ಕಾಗಿ ಆಗಾಗ ಹಾಕ್ತಾನೆ ಇರ್ತೀವಿ. ಸೊ ಹಂಗ ಇದು ಕ್ಯಾಲರಿ ಅನ್ನುವಂಥದ್ದು. ಸೊ ನಗರ ಪ್ರದೇಶದಲ್ಲಿ 2100 ಕ್ಯಾಲರಿ. ಇದ್ರ ಬಹಳ ಸಲ ಹಿಂದಿನ ಕಾಲದ ಪರೀಕ್ಷೆಗಳಲ್ಲಿ ಜಗ್ಗಸಲ ಪ್ರಶ್ನೆ ಕೇಳ್ಯಾರ. ಯಾರು ಅನ್ನೋದು ನೆನಪಿಟ್ಕೊಡ್ರಿ, ವೈಕೆ ಅಲಗ್ ಸಮಿತಿ. ನೀವು ಪರ್ಟಿಕ್ಯುಲರ್ KS ಮೇನ್ಸು ಅಥವಾ PSI ಏನಾದ್ರು essay ಬರೆಯುವಂತ ಸಂದರ್ಭ ಬಂದ್ರೆ ಅಲ್ಲೆಲ್ಲ ಇವನು ಮೆನ್ಷನ್ ಮಾಡಬೇಕಾಗ್ತದೆ. ಇವನ್ನೆಲ್ಲ ಮೆನ್ಷನ್ ಮಾಡಿದ್ರೆ ನಿಮ್ಮ ಆನ್ಸರ್ ಮೋರ್ ವ್ಯಾಲಿಡ್ ಆಗ್ತದೆ ಅನ್ನುವಂತ ಕಾರಣಕ್ಕ. ಓಕೆ. ಸೊ 2100 ಯಾಕ ಇದ್ದ ಒಂದು ಪ್ರಶ್ನೆ ಕೇಳ್ಯಾರ. ನಗರದಾಗ 2100, ಹಳ್ಳಿಯಾಗ ಯಾಕೆ ಅಂತಂದ್ರೆ ದೈಹಿಕ ಕೆಲಸ ಜಾಸ್ತಿ ಇರ್ತದ ಅದಕ್ಕಾಗಿ ಅಂತ. ದೈಹಿಕ ಕೆಲಸ ಜಾಸ್ತಿ ಇರ್ತದ ಅದಕ್ಕಾಗಿ ಹೆಚ್ಚು ಆಹಾರ ಬೇಕು ಅನ್ನೋದು ನಾವು ನೋಡಿ. ಮುಂದ ಲಕ್ಕಡವಾಲ ಸೂತ್ರ. ಇದು 1989ರೊಳಗೆ ನೇಮಕ ಆಯ್ತು. 93ರಲ್ಲಿ ಇದು ವರದಿಯನ್ನು ಸಲ್ಲಿಸಿತು. ನೋಡ್ರಿ, ಅವಾಗ ವರದಿ ಸಲ್ಲಿಸಿಯೂ ಉಪಯೋಗ ಇಲ್ಲ ಅನ್ನುವಂತ ಪರಿಸ್ಥಿತಿ ಭಾರತಕ್ಕಿತ್ತು. ನೋಡ್ರಿ, ಇವೆಲ್ಲ ಬಹಳ ನಿಜ ಸಂಗತಿಗಳು. 89ರೊಳಗೆ ಒಂದು ಸಮಿತಿ ನೇಮಕ ಆಗಿ ವರದಿ ಸಲ್ಲಿಸಾಕಣ 4 ವರ್ಷ ತಗೋತು ಅಂದ್ರೆ ಅಣಕಮಟ ಅವ ಏನ ಬಡತನ ಇದ್ದ ನಾವು ಬದುಕಬೇಕು ಸಾಯ್ಬೇಕು ಅನ್ನುವಂಥದ್ದು ವಿಚಾರ ಮಾಡ್ರಿ ನಾವು. ಹೌದಾ? ಇಂಥ ವಿಚಾರಗಳು ನಮ್ಮಲ್ಲಿ ಇಂಡಿಯಾದೊಳಗೆ. ಯಾಕವಾಗ ಇಷ್ಟು ತಡ ಆಯ್ತು ಅಂತಂದ್ರೆ ಭಾರತ ತುಂಬಾ ಆರ್ಥಿಕ ಸಂದಿಗ್ಧಕ್ಕೆ ಸಿಲುಕಿತ್ತು. ರೈಟ್? ಎನಿವೆ 93ರಾಗ ಬಂತು. ಆಹಾರಕ್ಕೆ ಬದಲಾಗಿ ಕೌಟುಂಬಿಕ ತಲಾ ಅನುಭೋಗ ವೆಚ್ಚ, ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಫ್ ಎ ಫ್ಯಾಮಿಲಿ, ಇದನ್ನ ಆಧಾರವಾಗಿಟ್ಟುಕೊಂಡು ದೇಶದೊಳಗ ಬಡತನದ ಪ್ರಮಾಣ 36.3. ನೋಡ್ರಿ, ಇದು ಯಾವಾಗ 1990ರೊಳಗೂ ಕೂಡ ಇವ್ರು ಹೇಳಿದ್ದನ 36.3 ಅಂತಂದ್ರೆ somewhere around 40% people were living in utter poverty. 40% people were living in utter poverty. ಅದರ ಮುಂದಿಂದು ತುಂಬಾ ಮಹತ್ವದ್ದು ಸುರೇಶ್ ತೆಂಡೂಲ್ಕರ್ ಸಮಿತಿ. 2009ರಲ್ಲಿ ಇದರ ವರದಿ ಸಲ್ಲಿಕೆ ಬಂತು. ಸೊ ಇದು ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನವನ್ನ ಅಳೆಯುವಂಥದ್ದು ಮಾಡಿತು ಅಂತ ನಾವು ನೋಡ್ತೀವಿ. ಸೊ ಇದು ಒಟ್ಟ 3 ಸಲ ತನ್ನ ವರದಿಯನ್ನ ಸಲ್ಲಿಸ್ತಾ ಹೋಯ್ತು. 2004-05ರೊಳಗ ಮಾಸಿಕ ಅನುಭೋಗ ವೆಚ್ಚ ಒಬ್ಬರಿಗೆ ಎಷ್ಟು ಬೇಕಾಗ್ತೈತಿ, ಮಂತ್ಲಿ ಎಷ್ಟು ಬೇಕಾಗ್ತೈತಿ ಅಂತ ಕೇಳಿದ್ರೆ ಇದು ಎಷ್ಟು, ಕೇವಲ 20 ವರ್ಷ ಇನ್ನೂ ಆಗಿಲ್ಲ. ಆದ್ರೆ ಅವಾಗ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಕಡಿಮೆ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಕಡಿಮೆ ಇತ್ತು ಅಂತ ನೋಡ್ರಿ. ಏನು ಅನುಭೋಗ ವೆಚ್ಚ ಮಾಸಿಕ ಒಬ್ಬ ವ್ಯಕ್ತಿಗೆ 447 ರೂಪಾಯಿ. ಎಲ್ಲಿ? ಗ್ರಾಮೀಣ ಪರಿಸರದೊಳಗೆ. ನಗರದೊಳಗಿದ್ರೆ 579 ರೂಪಾಯಿ. ಇದಕ್ಕಿಂತಲೂ ಕಡಿಮೆ ಇದ್ದವ್ರು ಎಷ್ಟಿದ್ರು ಅಂತಂದ್ರೆ 36.2 ಇದ್ರು. ಇಮ್ಯಾಜಿನ್ ಮಾಡಿ. ಇದಕ್ಕಿಂತಲೂ ಕಡಿಮೆ ಇದ್ದವ್ರು ತಿಂಗಳಿಗಿರ್ಲೇಪ್ಪ ಇದು. ಇವಾಗ ಇದು ಡೈಲಿ ಎಕ್ಸ್ಪೆನ್ಸಸ್ ಸಾಕಾಗೋದಿಲ್ಲ. ಅಗ್ರಿ? ಹೌದಾ? 2009-10ರೊಳಗೆ ಮತ್ತೊಮ್ಮೆ ಅವಾಗ ಗ್ರಾಮೀಣ ಪರಿಸರಕ್ಕೆ 673 ರೂಪಾಯಿ ಬೇಕಂತ ಹೇಳ್ತು. ನಗರ ಪರಿಸರಕ್ಕೆ 860 ರೂಪಾಯಿ ಬೇಕು ಅಂತ ಹೇಳ್ತು. ಅಷ್ಟಾಗಿಯೂ ಬಡತನ ಪ್ರಮಾಣ 29.8. ನೋಡ್ರಿ, ಒಮ್ಮೆಲೆ ಒಂದು 6-7 ವರ್ಷಗಳು. ನಿಜ ಹೇಳ್ತಿದ್ದೀನಿ ಮಿತ್ರರೇ, ಭಾರತದ ಭಾಗ್ಯ ತೆರೆದದ್ದೇ 2000 ನಂತರ. ಅಲ್ಲಿವರೆಗೂ ಎಸ್ ನಾವೇನು ಸುಧಾರಿಸ್ತೀವಿ ಅಂತ ನಮಗೆ ನಂಬಿಕೆ ಅಂತೂ ಇದ್ದಿರಲಿಲ್ಲ. ಹಿಂಗಾಗಿ 50-60 ವರ್ಷದೊಳಗೂ ಯಾರ್ದು ಆದಾಯ ಹೆಚ್ಚಾಗಿರ್ಲಿಲ್ಲ, ಆಸ್ತಿಗಳ ಬೆಲೆಗಳನ್ನು ಹೆಚ್ಚಾಗಿರ್ಲಿಲ್ಲ, ಅನುಕೂಲತೆಗಳು ಹೆಚ್ಚಿದ್ದಿರಲಿಲ್ಲ. ಬಟ್ ಇನ್ ದ ಲಾಸ್ಟ್ 20 years
Yes, India has grown like anything. All modern touch, ಇವತ್ತೇನ ನಾವು ಮಾಡರ್ನಿಟಿ ಅಂತ ಕರಿತೀವಲ್ಲ, ಅದೆಲ್ಲ ಬಂದಿರೋದು ಕಳೆದ 20 ವರ್ಷಗಳಲ್ಲಿ ಮಾತ್ರ ಅಂತ ನಾವು